ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಶನಿವಾರ, ನನಗೆ 4 ಡೇಸ್ ಇವತ್ತು ವಾರ ಮಾಡೋಂಗಿಲ್ಲ. ಸೊ ಆದರೂ ರೋಹಿತ್ ಮಾಡ್ತಾ ಇದ್ದಾನೆ, ಎಲ್ಲ ದೇವ್ರ ಪತ್ರ ಎಲ್ಲ ತೊಳೆದು ಇಟ್ಕೊಂಡಿದ್ದಾನೆ. ಸೊ ಮಾಡ್ತಾ ಇದ್ದಾನೆ, ಸ್ವಲ್ಪ ನಿಧಾನ. ನಾಳೆಗೆ ಮಾಡ್ಬೋದು, ಹಬ್ಬಕ್ಕೆ ತೊಂದರೆ ಇಲ್ಲ. 4 ಡೇಸ್ ಆದರೂ ಮಾಡ್ಬೋದು. ಆದ್ರೂ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಲ್ಲ, ಮನೆಯಲ್ಲೇ ಮಾಡೋದು. ಸಂಕ್ರಾಂತಿ ಕೂಡ ಹೇಗೆ ಆಗಿತ್ತು, ಶಿವರಾತ್ರಿ ಹೋಯ್ತಾ ಮಾಡ್ತಾ ಇದ್ದೀನಿ. ನಾಳೆ ನಾನು ಸೊ ಇವತ್ತು ತೊಂದರೆ ಇಲ್ಲ. ಇದು ಬ್ಲೀಡಿಂಗ್ ಎಲ್ಲ ಏನು ಆಗ್ತಿಲ್ಲ ಅಂದರೆ ಮಾಡ್ಬೋದು, ತೊಂದರೆ ಇಲ್ಲ. ಇವತ್ತು ನೋಡೋಣ, ತಂಬಿಟ್ಟೆಲ್ಲ ಮಾಡಿಡೋಣ ಸಂಜೆ ಅಂತ ಅಂದ್ಕೊಂಡಿದ್ದೀನಿ. ಕೊಬ್ಬರಿ ಎಲ್ಲ ತೊಟ್ಟಿಡಬೇಕು. ಇನ್ನು ನಮ್ಮ ಗುಬ್ಬಿಯಪ್ಪನವ್ರ ಜಾತ್ರೆ 26, 27 ಜಾತ್ರೆ ಇದೆ. ನೋಡಿ, ಕಷ್ಟ ಬಿದ್ದು ಟೈಮ್ ನೋಡಿ, ಇಲ್ಲಿ 7:15. ಸೊ ಎಲ್ಲ ಹೆಲ್ಪ್ ಮಾಡಿದ್ರೂ ಇಷ್ಟು ರೆಡಿ ಮಾಡಿದ್ದಾನೆ. ಕಷ್ಟ ಬಿದ್ದು ನೋಣ ಅಂದ್ಕೊಂಡು ಇಷ್ಟು ಮಾಡಿರೋದೇ ಎಷ್ಟು ಹೆಚ್ಚು. ಇಷ್ಟೇ, ರಂಗೋಲಿ ಎಲ್ಲ ಹಾಕೋಕ್ಕೆ ಬರಲ್ಲ. ಸೊ ನಾಳೆ ಶಿವರಾತ್ರಿ ಅಲ್ವ, ನಾಳೆ ಮಾಡೋಣ ಅಂದ್ಕೊಂಡು ಸದ್ಯಕ್ಕೆ ಇಷ್ಟು ಮಾಡಪ್ಪ ಅಂತ ಹೇಳಿ ಪ್ರಸಾದ ರೆಡಿ ಮಾಡ್ತಾನೆ. ಬರ್ರಿ ತೋರಿಸ್ತೀವಿ ಏನು ಮಾಡ್ತಾವನು ಪ್ರಸಾದ. 1.5 ವರ್ಷದಿಂದ ಅವಲಕ್ಕಿ ಮಾಡ್ತಾವನೆ. ಅಪ್ಪ ನಮ್ಮ ರೋಹಿತ್ ಅಂತೂ ಎಷ್ಟು ನಿಧಾನ ಅಂದರೆ 6 ಗಂಟೆಗೆ ಆಗೋ ಪೂಜೆ 8 ಗಂಟೆಗೆ ಆಗುತ್ತೆ, ಅಷ್ಟು ನಿಧಾನ. ಸೊ ಪೀರಿಯಡ್ಸ್ ಏನಾರು ಬಂದುಬಿಟ್ರೆ ನನಗೆ ಯಾಕಪ್ಪ ದೇವರೇ, ರೋಹಿತ್ ಕೈಯಲ್ಲಿ ವಾರ ಮಾಡಿಸ್ಬೇಕು. ಅವ್ನು ಸಿಕ್ಕಾಬಟ್ಟೆ ನಿಧಾನ ನೋಡಿ. ಅವನ ಹಿಂದೆ ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ಅಲ್ಲಿ ಒಂದೊಂದು ಸತಿ ಎಣ್ಣೆ ಬಿಡ್ತಾನೆ. ಲೈಟ್ ಹಾಕು. ದೇವಾಯ ದೇವಾಯ ನಮೋತನಕಾಯ ಚ ಭದ್ರದಂತಾಯ ಭಗಿನೇ ಆಯ ವಜ್ರಾಯ ನಮೋ ನಮೋತನಕಾಯ ಚ ವಂದ್ಯಾಯ ಮಧುಗಾಯ ನಟವತಿ ವರಿಷ್ಠಾಯ ವೈಷ್ಣವಾಯ ನಮೋ ನಮಃ ವರದಾಯ ಪ್ರತ್ಯಕ್ಷ ವರದಾಯ ಚ ಪುಣ್ಯಾಯ ನಮಃ. ಅಂತೂ ಇಂತೂ ಪೂಜೆ ಮುಗಿಸ್ತಾ ರೋಹಿತ್ತು ನೋಡಿ. ಮನೆಗೆಲ್ಲ ಇದೊಂದು ದೃಷ್ಟಿ ತೆಗೆದು ಹೊಗೆ ಹಾಕ್ತಾ ಇದ್ದಾನೆ. ಎಲ್ಲ ಹೊಗೆ ಹಾಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೂಮ್ಗಳಿಗೆ ಎಲ್ಲ ಧೂಪ ತೋರಿಸ್ಕೊಂಡು ಕೂಡ ಹೊಸ ಡ್ರೆಸ್ಗಳು ಬಂದಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಕೂಲಿಲ್ಲ ಅನ್ನಮ್ಮ. ಗುಡ್ ಮಾರ್ನಿಂಗ್ ಬಂಗಾರಿ ಮುಚ್ಚಿ ನೋಡು. ಲೇಟ್ ಆಯಿತು, ರೋಹಿತ್ ಒಂದು ವಾರನೇ ಲೇಟ್ ಆಯಿತು. ಇವತ್ತು ತುಂಬ ಚಳಿ ಆಗ್ತಾ ಇದೆ. ಬಟರ್ ಪನ್ನೀರ್ ಮಸಾಲ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬಟರೇ ಇಲ್ಲ, ನೋಡಿಕೊಂಡೇ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಇವತ್ತು ತುಪ್ಪನೇ ಹಾಕಿ ಮಾಡಬೇಕು. ತುಂಬ ಲೇಟ್ ಆಯಿತು. ಹಾಗಾಗಿ ಗೊತ್ತು, ರೋಹಿತ್ ವಾರ ಅಂದರೆ ತುಂಬಾ ಲೇಟೇನೆ. ಅದಕ್ಕೋಸ್ಕರ ಪರೋಟ ತರಿಸಿದ್ದೀನಿ ರೆಡಿ. ಸೊ ಅದೇ ಆಗುತ್ತೆ ಅವ್ರಿಗೆ. ನಾನೇನಾದರೂ ಬೇರೆ ಮಾಡ್ಕೊತೀನಿ. ಇವತ್ತು ಸಾಂಬಾರು, ಸುಜಿತ್ಗೆ ಸಪ್ಪೆಸರು ಬೇಕಂತೆ. ಸಪ್ಪೆಸರು, ಉಪ್ಪೆಸರು, ಬಸ್ಸಾರು ಇದೆಲ್ಲ ಸಖತ್ ಇಷ್ಟ ಸುಜಿತ್ಗೆ. ನೆನ್ನೆ ಮಸೊಪ್ಪು ಮಾಡಿದೆ. ಈಗ ಗ್ರೇವಿ ಒಂದು ಬೇಗ ಮಾಡ್ಕೋಬೇಕು. ಗ್ರೇವಿ ಒಂದು ಆದರೆ ಆಯಿತು, ವಾರ ಆಯಿತು. ಪೀರಿಯಡ್ ಇದ್ದಿದ್ದರಿಂದ ವರ್ಕೌಟು ತೋರ್ಸೋದಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಒಂದು
4 ಡೇಸ್ವರೆಗೂ ನಾನು ತೋರಿಸ್ಲಿಕ್ಕಾಗಲ್ಲ. ಇನ್ನು ನಾಳೆ ಶಿವರಾತ್ರಿ, ಸೊ ನಾಳೆ ಕೂಡ ಯಾವುದೇ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಸಂಜೆ ಶಿವರಾತ್ರಿ ಹಬ್ಬ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆಗೆ ಮಾಡೋದ ಅಥವಾ ಬೆಳಗ್ಗೆ ಮಾಡೋದ ನೋಡೋಣ ನಾಳೆ. ಇನ್ನು ಆರ್ಮಿ ಅವ್ರ ಹತ್ರಕ್ಕೆ ಒಂದಷ್ಟು ಬ್ಲೌಸ್ಗಳು ಕೊಟ್ಟಿದೆ, ಇನ್ನೂ ರೆಡಿ ಮಾಡಿಲ್ಲ. ಸೊ 3 ದಿವಸದಿಂದ ಒಂದೇ ಸಮ ಫೋನ್ ಮಾಡ್ತಾ ಇದ್ದೀನಿ, ಶಿವರಾತ್ರಿಗಾದರೂ ಕೊಡಿ ಅಂತ. ಇನ್ನೂ ಒಂದಷ್ಟಿದೆ. ಇನ್ನು ಯುಗಾದಿ ಶಾಪಿಂಗ್ ಹೋಗಬೇಕು. ನೋಡೋಣ, ಇನ್ನೂ ಮನೆಯವ್ರು ಹೇಳಿಲ್ಲ ಯಾವಾಗ ಹೋಗೋದು ಅಂತ. ನಾನಿನ್ನು ಯೋಚನೆ ಮಾಡ್ತಾ ಇದ್ದೀನಿ ಯಾವ ಸ್ಯಾರಿ ಏನು ತೊಗೊಳ್ಳೋದು ಏನು ಅಂತ ಯುಗಾದಿಗೆ. ಸೊ ಸಾಮಾನ್ಯವಾಗಿ ಯುಗಾದಿಗೆಲ್ಲ ಡಿಸೈನರ್ ಸ್ಯಾರಿನೇ ನಾನು ತೊಗೊಳ್ಳೋದು. ನೋಡೋಣ, ಈ ಸಲನೂ ಡಿಸೈನರ್ ಸ್ಯಾರಿನೇ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಶ್ವೇತಾ ಕೂಡ ಸ್ಯಾರಿನ ತರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರದ್ದು ಕೂಡ ಯುಗಾದಿ ಒಳಗೆ ಇನ್ನು ಒಂದು 15 ಡೇಸ್ ಒಳಗಡೆ ಅವ್ರದ್ದು ಶಾಪ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನೋಡೋಣ ಅದು ಹೆಂಗಾಗುತ್ತೆ ಏನು ಅಂತ. ನೋಡಿ, ಇವಾಗ ಬೆಟ್ಟದ ನೆಲ್ಲಿಕಾಯಿ ನೀರು ಕುಡಿತಾ ಇದ್ದೀನಿ. ಸೊ ಯಾರಿಗಾದ್ರೂ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ಈ ಥರ ಟ್ಯೂಬ್ಗಳನ್ನ ಮಾಡಿ ಇಟ್ಕೊಳೆ. ತುಂಬ ಬೆಳಕು, ಸರಿಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನಂದು ಬೆಳಗ್ಗೆನೇ ಸ್ನಾನ ಎಲ್ಲ ಆಯಿತು 5 ಗಂಟೆಗೇ. ಶನಿವಾರದೊತ್ತು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ರೆ ನಮಗೆ ನೆಮ್ಮದಿ, ಇಲ್ಲಾಂದರೆ ಸಮಾಧಾನ ಆಗಲ್ಲ. ನೋಡಿ, ಇದು ಬಂದೆ. ಇನ್ನು ನೀರು ಬೇರೆ ಇರಲಿಲ್ಲ, ಹಾಗಾಗಿ ಇವಾಗ ನೀರು ಟ್ಯಾಂಕರಿಂದ ಓಡಿಸ್ಕೋತಾ ಇದ್ದೀವಿ. ಸೊ ನೀರಿಗೆ ಸ್ವಲ್ಪ ಬೇಸಿಗೆ ಬಂದರೆ ಪ್ರಾಬ್ಲಮ್ಮು. ನನಗೆ ಚಿಂತೆ ಏನು ಗೊತ್ತಾ, ಅಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ. ಸೊ ನೀರಿಲ್ದಲೇ ಎಲ್ಲ ಒಣಗೋಗ್ಬಿಡುತ್ತಲ್ಲ ಗಿಡಗಳು ಅಂತ 2-3 ದಿವಸದಿಂದ ತುಂಬ ಫೀಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೊದಲೇ ನನಗೆ ಗಿಡಗಳು ಅಂದರೆ ಪ್ರಾಣ. ಅಷ್ಟೆಲ್ಲ ಆರೈಕೆ ಮಾಡಿ ಬೆಳೆಸಿದ್ದೀನಿ. ಸೊ ಇವಾಗ ನೀರಿಲ್ದಲೇ ಗಿಡಗಳು ಒಣಗೋದ್ರೆ ತುಂಬ ಬೇಜಾರಾಗುತ್ತೆ. ಅದೇ ಫೀಲಿಂಗು 3 ದಿವಸದಿಂದ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಬಂದಿರೋದು ಇದು. ಇನ್ನು ವಾರ ಎಲ್ಲ ಮುಗ್ದಿತ್ತಲ್ವ. ಸುಜಿತ್ಗೂ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬೇಡ, ಹಬ್ಬ ಇದೆಯಲ್ಲ, ಹಾಗಾಗಿ ಇವತ್ತೇ ಮಾಡಿಸೋಣ. ಹೇಗೋ ರಜಾ ಕೊಟ್ಟಿದ್ದಾರೆ ಸೆಕೆಂಡ್ ಸ್ಯಾಟರ್ಡೇಗೆ. ಸೊ ಹಾಗಾಗಿ ಇವತ್ತೇ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಇವಾಗ ರೆಡಿ ಮಾಡಿಕೊಡೋಣ ಅಂತ ಬಂದೆ. ಸೊ ಎಲ್ಲರೂ ಕೇಳ್ತಾ ಇದ್ರಿ ರಾಗಿ ಮಾಲ್ಟ್ ಹೇಗೆ ಮಾಡ್ತೀರಾ ಅಂತ. ಇನ್ನು ಮನೆಯವರು ಕೂಡ ಎಕ್ಸಸೈಸ್ ಮಾಡ್ಕೋತಾ ಇದ್ದಾರೆ. ಅವರು ಕೂಡ ಎಕ್ಸಸೈಸ್ ಎಲ್ಲ ಮುಗಿಸಿ ಆಮೇಲೆ ಸ್ನಾನಕ್ಕೆ ಹೋಗ್ತಾರೆ. ಇನ್ನೇನು ವಾರ ಎಲ್ಲ ಆಗಿದೆ ಅಲ್ವಾ. ಸೊ ರಾಗಿ ಮಾಲ್ಟು ನಿಮಗೆ ಸುಮಾರು ವಿಡಿಯೋಗಳಲ್ಲಿ ತೋರಿಸಿರ್ತೀನಿ, ನೀವು ನೋಡಿರೋದಿಲ್ಲ. ಇದೇನು ಗೊತ್ತಾ, ಬ್ಲ್ಯಾಕ್ ರೈಸ್ ಪೌಡರ್. ಇದು ಬರೀ ಬ್ಲ್ಯಾಕ್ ರೈಸ್ ಪೌಡರು. ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇದ್ರ ಜೊತೆಗೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಹುರುಳಿಕಾಳು, ಹೆಸರು ಬೇಳೆ, ಜೀರಿಗೆ ಇಷ್ಟನ್ನು ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ಅಥವಾ ಮಿಲ್ಲಿಗೆ ಹಾಕಿಸಿ ಈ ಥರ ಗಂಜಿ ಮಾಡ್ಕೊಳ್ಳಿ ಅಂತ. ನಾನು ಯಾಕೆ ಅದನ್ನು ಮಾಡಿಲ್ಲ ಅಂತಂದರೆ, ಬರೀ ಬ್ಲ್ಯಾಕ್ ರೈಸೇ ಮಾಡಿದ್ದೀನಿ ಅಂತ ಅಂದರೆ ಆಲ್ರೆಡಿ ಸಿರಿಧಾನ್ಯದ್ದು ಪೌಡ್ರಿದೆ, ಎಷ್ಟೊಂದಿದೆ. ಸೊ ಈಗ ಅದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಸಿರಿಧಾನ್ಯದ 1 ಸ್ಪೂನು, ಈ ಒಂದು ಬ್ಲ್ಯಾಕ್ ರೈಸ್ ಪೌಡರ್ ಇದೆಯಲ್ಲ ಅದು 1 ಸ್ಪೂನು, ಇಷ್ಟು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬ್ಲ್ಯಾಕ್ ರೈಸ್ ಪೌಡ್ರು ಸ್ವಲ್ಪ ನೆನೆಸ್ಬೇಕದು, ಒಂದು 5-10 ನಿಮಿಷ ನೆನೆಸ್ಬೇಕು. ಸೊ ಹಾಗಾಗಿ ನೆನೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಕಡೆ ಗಂಜಿ ಮಾಡಲಿಕ್ಕೆ ಅಂತ ಒಂದು ಬೌಲ್ ಇಟ್ಟಿದ್ದೀನಿ. ಸೊ ಸ್ವಲ್ಪ ನೀರು, ನಿಮ್ಗೆ ಎಷ್ಟು ಬೇಕು ಗಂಜಿ ಅಷ್ಟು ನೀರಿಟ್ಕೊಳ್ಳೋದು, ಅದಕ್ಕೆ ಉಪ್ಪು ಹಾಕ್ಕೊಳ್ಳೋದು ಸ್ವಲ್ಪ. ಈಗ ಏನು ನೆನೆಸಿಟ್ಟಿದ್ದೀವಿ ಪೌಡರು, ಮಾಲ್ಟ್ ಪೌಡರು, ಅದನ್ನು ಅದ್ರ ಜೊತೆ ಸೇರಿಸೋದು ಅಷ್ಟೇನೆ. ಇದಕ್ಕೆ ನೀವು ಮಜ್ಜಿಗೆನಾದರೂ ಹಾಕ್ಕೋಬೋದು ಅಥವಾ ಮೊಸರನ್ನಾರು ಹಾಕಿ ಬೀಟ್ ಮಾಡ್ಕೊಂಡು ಕುಡಿಬೋದು. ಸೊ ಏನು ಅಂದರೆ ನಾನೇನು ಕಂಪಲ್ಸರಿ ತಗೊಳ್ಳಲ್ಲ. ಇದು ರೈಸ್ ಮಾಡಿದ ದಿವಸ ಬೆಳಗ್ಗೆ ಹೊತ್ತು ಚಿತ್ರಾನ್ನ, ಪಲಾವು, ಚಿತ್ರಾನ್ನ ಈ ಥರ ಎಲ್ಲ ಮಾಡಿರ್ತೀವಿ ನೋಡಿ, ಅಂದರೆ ರೈಸ್ ಐಟಮು. ಆವತ್ತಿನ ದಿವಸ ನನಗಿಷ್ಟ ಆಗಲ್ಲ. ನಂಗೆ ಬೆಳಗ್ಗೆ ಹೊತ್ತು ರೈಸು ತಿನ್ನಬಾರ್ದು. ಮೇಯ್ನಾಗಿ ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಕಾರ್ನ ಅವಾಯ್ಡ್ ಮಾಡಬೇಕಂದ್ರೆ ರೈಸ್ ಐಟಮು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇನ್ನು ನೋಡಿ, ಇಲ್ಲಿ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ತಿಂಡಿ ಏನು ಗೊತ್ತಾ, ಇವತ್ತು ಬಟರ್ ಪನ್ನೀರ್ ಮಸಾಲ ಜೊತೆಗೆ ಪರೋಟ ಅಂದರೆ ಏನು ನಾನೇನು ಮಾಡಿಲ್ಲ. ಸೊ ರೆಡಿ ತೊಗೊಂಬಂದಿರೋದು. ಹೇಗೂ ಗೊತ್ತು ನನಗೆ ರೋಹಿತ್ ತುಂಬ ಲೇಟ್ ಇತ್ತು ಅಂತ. ಸೊ ಹಾಗಾಗಿ ಪರೋಟ ರೆಡಿ ತರಿಸ್ಬಿಟ್ಟಿದ್ದೀನಿ. ಕೇಳಿದ್ರಲ್ಲ ಗಂಜಿ ಹೆಂಗೆ ಮಾಡೋದು ಅಂತ. ಇದು ನಾನು ನೀವು ವೆಯ್ಟ್ ಲಾಸ್ಗೆ ಅಂತ ಮಾಡೋದಾದರೆ ಬ್ಲ್ಯಾಕ್ ರೈಸ್ನ ತರಿಸಿ ಅದಕ್ಕೆ ಎಷ್ಟು ಬ್ಲ್ಯಾಕ್ ರೈಸ್ ತೊಗೋತೀರ, ಇವಾಗ 2 ಕಪ್ಪಷ್ಟು
2 ಕಪ್ಪಷ್ಟು ಏನಾದರೂ ಬ್ಲ್ಯಾಕ್ ರೈಸ್ ತೊಗೊಂಡ್ರೆ 1 ಕಪ್ಪಷ್ಟು ಹುರುಳಿಕಾಳು, 1 ಕಪ್ಪಷ್ಟು ಹೆಸರು ಕಾಳು, ಒಂದು 2-3 ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಹುರಿದು ಪೌಡ್ರ್ ಮಾಡಿಸಿ ಇಟ್ಕೊಳ್ಳಿ. ಬಟ್ ನಾನು ಹಂಗೆ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಂದು ಇದು ಏನಂತಾರೆ ಸಿರಿಧಾನ್ಯದ ಪೌಡ್ರು ಜಾಸ್ತಿ ಇದೆ. ಸೊ ಹಂಗಾಗಿ ನಾನು ಸುಮ್ಮನೆ ಸುಮ್ಮನೆ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ಒಂದೊಂದು ಸ್ಪೂನ್ ಹಾಕಿ ಸಿರಿಧಾನ್ಯದು ಎರಡು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ ಅಷ್ಟೇ. ಬಟ್ ನೀವು ಬಟರ್ ಪನ್ನೀರ್ ಮಸಾಲ ರೆಡಿ ಆಯಿತು. ಸೊ ತಿನ್ನೋದಷ್ಟೇ ಬಾಕಿ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಮ್ಮಿ ಪರೋಟ ಮಾಡಿದೆ. ಏನ್ ಮಾಡಿದ್ದಾರೆ ಮಮ್ಮಿ? ಪರೋಟ ಮಾಡಿದ್ದಾರೆ. ಆಮೇಲೆ ಪರೋಟಗೆ ಏನು? ಪನ್ನೀರ್ ಮಾಡಿದ್ದಾರೆ. ತುಟ್ಟಿ ನೋಡಮ್ಮ ಹೆಂಗ್ ಹೊಡೆದೈತೆ. ಆಲ್ಕೆನೆ ಹೆಚ್ಚು ನೀರು, ಆಲ್ಕೆನೆ ಹೆಚ್ಚು ಕಣ, ಏನಿಲ್ಲ ಹೆಚ್ಚು. ದೊಡ್ಡವರು ಸಣ್ಣ ಮಕ್ಕಳಿಗೆ ಬಾಯಿಗೆ ಏನಾದರೂ ಹಚ್ಚು ಸತ್ತೋಗ್ತಾರೆ. ನೋಡಿ, ಆಲ್ಕೆನೆ ಹಚ್ಚಿದಕ್ಕೆ ಹೇಳ್ತಾವನೆ. ಫೋನಲ್ಲಿ ಹೇಳ್ತಿದ್ರಂತೆ, ದೊಡ್ಡವರು ಚಿಕ್ಕ ಮಕ್ಕಳಿಗೆ ತುಟಿಗೆ ಏನಾದರೂ ಹಚ್ಚಿದ್ರೆ ಸತ್ತೋಗ್ತಾರೆ ಅಂತ ಹೇಳೋರಂತೆ. ಹೆಂಗ್ ಕ್ರಿಯೇಟ್ ಮಾಡ್ತಾರೆ ನೋಡು. ಸ್ವಲ್ಪ ಗಟ್ಟಿಯಾಗಿದೆ ಗಂಜಿ. ಮೊಸರಾರು ಹಾಕಿ ಅಥವಾ ಮಜ್ಜಿಗೆನಾರು ಹಾಕಿ ಯಾವುದೋ ಒಂದು ಹಾಕೊಳ್ಳಿ. ಸ್ವಲ್ಪ ನೀರು, ಅಂಥವ್ರಿಗೆ ತುಂಬಾ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಬ್ಲ್ಯಾಕ್ ರೈಸು ಹೇಳಿದ್ನಲ್ಲ, ಹೆಸರು ಬೇಳೆ, ಆಮೇಲೆ ಹುರುಳಿಕಾಳು, ಜೀರಿಗೆ ಇಷ್ಟನ್ನು ಹುರಿದು ಪೌಡ್ರ್ ಮಾಡಿಟ್ಕೊಂಡು ಈ ಥರ ಗಂಜಿ ಮಾಡಿ ಪ್ರತಿದಿನ ಬೆಳಗ್ಗೆ ಕುಡೀರಿ. ನೈಟು ಬೇಕಾದರೆ ಕುಡೀರಿ. ಸೊ ಬೇಗನೆ ವೆಯ್ಟ್ ಲಾಸ್ ಆಗ್ತೀರಾ. ಸೊ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಅದ್ರ ಜೊತೆಗೆ ಕಂಪಲ್ಸರಿ ಎಕ್ಸಸೈಸ್, ವಾಕ್ ಎಲ್ಲನೂ ಇರಬೇಕು. ಅಥವಾ ಸಿಗುತ್ತೆ, ಹೊರಗಡೆ ಮಾಡ್ತಾರೆ ಎಲ್ಲರೂ, ಅಲ್ಲೂ ಬೇಕಾದರೂ ನೀವು ತೊಗೋಬೋದು. ಹೊಟ್ಟೆ ತುಂಬ ಊಟ ಮಾಡಿ ರಾಗಿ ಮುದ್ದೆ, ಅನ್ನ ಅಥವಾ ಚಪಾತಿ, ಈ ಥರ ತರಕಾರಿ ಸಾಂಬಾರು, ನಾನ್ ವೆಜ್ ತಿನ್ನೋರಾದರೆ ಚಿಕನ್ನು, ಎಗ್ಗು ಇದೆಲ್ಲ ಇನ್ಕ್ಲೂಡ್ ಮಾಡ್ಕೋಬೋದು. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ಹಾಗೆ ತಿನ್ನೋಕ್ಕಾಗಲ್ಲ. ಸೊ ಇದು ಸೀಸನ್ ಫ್ರೂಟ್ಸು ನಿಮಗೆ ಗೊತ್ತೇ ಇದೆ. ಇನ್ನು ಇವತ್ತು ಹೇಳಿದ್ನಲ್ಲ, ವರ್ಕೌಟ್ ಇರಲ್ಲ, ಶನಿವಾರದೊತ್ತು ರೆಗ್ಯುಲರಾಗಿ ಮಾಡಲ್ಲ ನಾನು. ಇನ್ನು ಸಂಡೇ ಮಾಡ್ತೀನಿ. ಸೊ ನೋಡೋಣ, ನಾಳೆ ಹಬ್ಬ ಬೇರೆ ಇದೆ. ಹಬ್ಬ ಇರೋದು ಸಂಜೆ, ನಾನು ಮಾಡೋದು 3 ಗಂಟೆ 3:30 ಟೈಮಲ್ಲಿ ಮಾಡ್ತೀನಿ ಪೂಜೆ ಎಲ್ಲ. ಸೊ ಹಂಗಾಗಿ ನೋಡೋಣ ನಾಳೆ ಹೇಗಾಗುತ್ತೆ ಅಂತ. ಸೊ ಮನೆಯವ್ರಿಗೆ ಹೇರ್ ಕಲರ್ ಮಾಡ್ತಾಯಿದ್ದೀನಿ ನೋಡಿ. ಇದೇನು ಗೊತ್ತಾ, ನ್ಯಾಚುರಲ್ ಹೇರ್ ಡೈ. ಇದು ಎಲ್ಲಿಂದ ತರಿಸಿದ್ದೀನಿ ಅಂದರೆ, ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ನನ್ನ ಫ್ರೆಂಡ್ ರೂಪಾ ಅಂತ. ಸೊ ಅವ್ರ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ತಾರೆ ಈ ಥರ ಕಲರ್ ಎಲ್ಲ. ಸೊ ಏನು ಗೊತ್ತಾ, ಮುಂಚೆ ಎಲ್ಲ ಇವರು ಕಟಿಂಗ್ ಶಾಪಲ್ಲಿ ಹಾಕ್ಸ್ಕೊಂಬಂದ್ಬಿಡೋರು. ತಲೆ ಎಲ್ಲ ನೆವೆ ಬರೋದು, ಫೇಸ್ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು, ಆಮೇಲೆ ಫೇಸ್ ಎಲ್ಲ ನೆವೆ ಬರುತ್ತೆ, ಹಿಂಗೆಲ್ಲ ಹೇಳೋರು. ಸೊ ನಾನು ಒಂದು ಸಲ ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡಿದೆ. ಅವ್ರ ಮನೇಲೇ ರೆಡಿ ಮಾಡ್ತೀವಿ, ಅದನ್ನು ಕಳಿಸ್ಲಾ ಅಂತಂದರು. ಹ್ಞೂ ಸರಿ ಕಳಿಸಿ ಅಂತ ಅಂದೆ, ಕಳಿಸಿದ್ಲು. ಸೊ ಇದು ನಾಳೆ ಆಲ್ರೆಡಿ ಒಂದು ಸಲ ನಾನು ಅವ್ರಿಗೆ ಅಪ್ಲೈ ಮಾಡಿದ್ದೀನಿ. ಸೊ ಯಾವುದೇ ಕೆಮಿಕಲ್ ಇಲ್ಲ ನೋಡಿ, ಹಂಗಾಗಿ ಅವರು ಹಿಚ್ಚಿಂಗ್ ಇಲ್ಲ, ಫೇಸ್ ಎಲ್ಲ ಕಪ್ಪಾಗಿಲ್ಲ, ಇಚ್ಚಿಂಗು ಮೇಯ್ನು ಬರೋದಂತೆ. ಹಾಗಾಗಿ ಅದೆಲ್ಲ ಏನೂ ಇಲ್ಲ ಅಂತಂದರು. ಅಲರ್ಜಿ ಟೈಪ್ ಏನೂ ಆಗಿಲ್ಲ ಅಂತಂದರು. ಸೊ ಹಂಗಾಗಿ ನಾನು ಅದನ್ನೇ ತರಿಸ್ತೀನಿ ಫ್ರೆಂಡ್ ಹತ್ರ. ಸೊ ನ್ಯಾಚುರಲಾಗಿ ಕೂದಲು ತುಂಬಾ ಚೆನ್ನಾಗಾಗಿದೆ ಕಲ್ಲರು ನಮ್ಮ ಮನೆಯವ್ರದ್ದು. ಸೊ ನಾನು ಏನು ಅಂದರೆ ತೋರ್ಸೋದು ಮರ್ತುಬಿಟ್ಟೆ ಅವ್ರದ್ದು ಸ್ನಾನ ಆದಮೇಲೆ. ಅವ್ರು ಕೊಟ್ಟಿರೋ ಶಾಂಪೂನೇ ಉಪಯೋಗಿಸಿ ಅಂತ ಅವ್ರಿಗೆ ಕೊಟ್ಟಿದ್ದೆ. ಶಾಂಪೂ ಅಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ, ನಿಜ ಹೇರ್ ತುಂಬಾ ಗ್ರೋತ್ ಆಗುತ್ತೆ. ಅವ್ರು ಕೊಟ್ಟಿರೋ ಶಾಂಪೂ ಮತ್ತು ಜೆಲ್ಲು ಇದರಿಂದ ತುಂಬ ಚೆನ್ನಾಗಾಗಿದೆ. ನಂದಂತೂ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು
ಅದು ಹೇರೆಲ್ಲ ಕಲರ್ ಹಾಕಿದ್ದಾದಮೇಲೆ ಸೊ ಡ್ರೈ ಆದಮೇಲೆ ಸ್ನಾನಕ್ಕೆ ಹೋಗ್ರಿ ಅಂತ ಹೇಳಿದ್ದೀನಿ. ಚೆನ್ನಾಗಿದೆ ಮಾತ್ರ ಹೇರ್ ಕಲರ್ ಮಾತ್ರ. ಸೊ ನಾವು ಹೆಣ್ಮಕ್ಳು ಯೂಸ್ ಮಾಡ್ಬೋದು, ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಜಾಸ್ತಿ ಏನು ನನಗೆ ಗ್ರೇ ಹೇರ್ ಇಲ್ಲ. ಸೊ ಯಾವತ್ತಾದರೂ ಒಂದೊಂದು ದಿವಸ ಮೆಹಂದಿ ಅಪ್ಲೈ ಮಾಡ್ತೀನಿ. ಇಲ್ಲಿ ಎಣ್ಣೆ ಕಾಯಿಸಿ ಬಟ್ಲಿಂದಲ್ಲಿ. ಸೊ ಇವಾಗ ಸುಜಿತ್ಗೆ ಎಣ್ಣೆ ಸ್ನಾನಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ಹರಳೆಣ್ಣೆ ನಮ್ಮ ಗುಬ್ಬಿಲಿ ಮಿಲ್ಲಲ್ಲಿ ತೊಗೊಂಬರ್ತೀವಿ, ಸಿಗುತ್ತೆ, ಚೆನ್ನಾಗಿರುತ್ತೆ ಹರಳೆಣ್ಣೆ. ಇದು ಆಲ್ಮಂಡ್ ಆಯಿಲು, ಆಲಿವ್ ಆಯಿಲ್, ಕೊಬ್ಬರಿ ಎಣ್ಣೆ ಗಟ್ಟಿಗಾಗ್ಬಿಟ್ಟಿದೆ. ಹಲೋ ಸ್ನೇಹಿತರೆ, ಈಗ ಥೆರಪಿ ಅವ್ರದ್ದು ಮನೆಯವ್ರು ಮುಗೀತು. ಸೊ ಅದಕ್ಕೋಸ್ಕರ ವಿಡಿಯೋದಲ್ಲಿ ಮಾತಾಡ್ತಿರಲ್ಲ. ಸೊ ಇವಾಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ರುಬ್ಬಿದ್ರೆ ಆಯಿತು. ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಮೆಣಸು, ಸ್ವಲ್ಪ ಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಹಾಗೆ ಚೂಚ್ಕೊತೀವಿ ನಾವು ಊಟ ಮಾಡೋಕ್ಕೆ. ಇದನ್ನು ರುಬ್ಬಿ ಅವರೆಕಾಳು ಹಾಕಿ ರುಬ್ಬಿದ್ರೆ ಸಾಂಬಾರು ರೆಡಿ. ಕಡಲೆಬೀಜ ಹುರಿದಿಟ್ಟಿದ್ದೀನಿ. ಹುಡುಗರಿಗೆ ನಾಳೆ ಹಬ್ಬ ಅಂತ ಪುಳಿಯೋಗರೆ ಬೇಕಂತೆ, ಅದಕ್ಕೂ ರೆಡಿ ಮಾಡಬೇಕು. ಕೊಬ್ಬರಿ ತುರಿಬೇಕು, ಕಡಲೆಬೀಜ ಸಿಪ್ಪೆ ತೆಗಿಬೇಕು, ಎಳ್ಳು ಹುರಿದಿಟ್ಕೋಬೇಕು. ಸೊ ಎಲ್ಲ ಮಾಡಿಕೊಂಡು ಆಮೇಲೆ ತಂಬಿಟ್ಟಿಗೆ ರೆಡಿ ಮಾಡೋಣ. ಮೀಶೋಯಿಂದ ಒಂದೆರಡು ಡ್ರೆಸ್ ಬಂದಿದೆ. ಸೊ ಲಿಂಕ್ ಕೂಡ ಕೊಡ್ತೀನಿ. ಆದರೆ ಈ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ 2 ಡ್ರೆಸ್ ಬಂದಿದೆ. ತುಂಬ ಅಫೋರ್ಡಬಲ್ ರೇಟಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಡ್ರೆಸ್ಸು. ಸೊ ಯಾರು ಮಿಸ್ ಮಾಡದೆ ತೊಗೊಳ್ಳಿ, ಅಷ್ಟು ಚೆನ್ನಾಗಿದೆ ಡ್ರೆಸ್ಗಳು. ಸೊ ಇತ್ತೀಚೆಗೆ ಒಂದಷ್ಟು ಲಿಂಕ್ಗಳನ್ನ ಕೊಡ್ತಾನೆ ಇರ್ತೀನಿ, ಬೈ ಮಾಡಿ ನೋಡಿ. ಕಡಲೆಬೀಜಕ್ಕೆ ಏರೋಣ ಅಂತ ಬಂದಿದ್ದೀವಿ, ಸಿಪ್ಪೆ ತೆಗಿಯೋಣ ಅಂತ. ಇತ್ತಿಂದ ತಗೊಂಡು ನೋಡಿ. ಆಯ್ತು ಮಮ್ಮಿ. ಬನ್ನಿ. ತಂಬಿಟ್ಟು ಮಾಡಲಿಲ್ಲ, ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟೆ. ಸೊ ನಾಳಿನ ಬ್ಲಾಗಲ್ಲಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಇವಾಗ ರವೆ ಉಂಡೆ ಬೇಕು ಅಂತಂದರು ಮಕ್ಕಳು ಮತ್ತು ಮನೆಯವರೆಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕೊಬ್ಬರಿ ಸ್ವಲ್ಪ ಸಾಲ್ಟೇಜ್ ಇತ್ತು. ಇನ್ನು ಸೋಫಾ ಕವರೆಲ್ಲ ವಾಶ್ಗೆ ಹಾಕಿದ್ದೀನಿ, ಹಬ್ಬ ಅಲ್ವಾ, ಹಂಗಾಗಿ ಸುಜಿತ್ ನೋಡಿ ಚೀಲಕ್ಕೆಲ್ಲ ಆಟ ಸಾಮಾನು ತುಂಬಿ ಸೋಫಾ ಮೇಲೆಲ್ಲ ಹೆಂಗೆ ಏರಿದ್ದಾನೆ ಅಂತ. ಸೊ ಕ್ಲಾತ್ ಎಲ್ಲ ವಾಶ್ಗೆ ಹಾಕಿದ್ದೀನಿ, ಹಬ್ಬ ಬಂದಿದೆಯಲ್ವಾ, ಹಂಗಾಗಿ ನಾಳೆ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕೊಬ್ಬರಿ ತುರ್ಕೋತಾ ಇದ್ದೀನಿ. ರೋಹಿತ್ ಟಿ ವಿ ಆನ್ ಮಾಡಿದ್ದಾನೆ, ಅದರಲ್ಲೇನೋ ಕಾಮಿಡಿ ಸೀನ್ ಬರ್ತಾ ಇದೆ. ಸೊ ನೋಡಿಕೊಂಡು ಹಾಗೆ ಕೊಬ್ಬರಿ ತುರ್ಕೊಂಡು ಇನ್ನು ರವೆ ಉಂಡೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಟೈಮ್ 6 ಗಂಟೆ. ತಂಬಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟೆ. ಮತ್ತು ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸೊ ಮನೆಯವ್ರು ಯಾಕೋ ತುಂಬ ದಿನ ಆಯಿತು ರವೆ ಉಂಡೆ ಮಾಡ್ಕೊಡು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ರವೆ ಉಂಡೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಕೇಳ್ತಾ ಇದ್ದೀನಿ ನಾಳೆ ಏನೇನು ಬೇಕು ಅಡುಗೆ ಅಂತ. ತುಂಬ ದಿನ ಆಗಿತ್ತು ಟೀ ಕುಡಿದು, ಮನೆಯವ್ರು ಕರಿತಾ ಇದ್ರು ನನಗೂ ಟೀ ಮಾಡಿಕೊಡು ಅಂತ. ಸೊ ಟೀ ಮಾಡಿಕೊಟ್ಟು ಅವ್ರಿಗೂ ನಾನು ಒಂಚೂರು ಅಪರೂಪಕ್ಕೆ ಟೀ ಕುಡ್ದಿದ್ದೀನಿ. ಸೊ ಸಕ್ಕರೆ ಹಾಕಿರೋದು ನಿಜ ನಂಗೆ ಕುಡಿಯಲ್ಲ. ಇದು ಸಾಟರ್ಡೆ ಅಂತ ಅನ್ನಿಸ್ತಾನೆ ಇಲ್ಲ, ಯಾಕೆಂದರೆ ನಾಳೆ ಹಬ್ಬ ಮತ್ತೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಲ್ಲ, ಯಾಕೋ ಶುಕ್ರವಾರ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಹ್ಯಾಂಡ್ ಎಕ್ಸಸೈಸ್ ಮಾಡಬೇಕಿತ್ತು. ಸೊ ನೋಡೋಣ, ಇದು ಆಮೇಲೆ ರವೆ ಉಂಡೆ ಮಾಡಿದ್ರಾಯಿತು. ಫಸ್ಟ್ ಹ್ಯಾಂಡ್ ಎಕ್ಸಸೈಸ್ ಮಾಡಿ ಆಮೇಲೆ ಸಿಗ್ತೀನಿ. ಹ್ಯಾಂಡ್ ಎಕ್ಸಸೈಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತು ಶೇರ್ ಮಾಡ್ತಾ ಇಲ್ಲ. ಯಾಕೆ ವರ್ಕೌಟ್ ಶೇರ್ ಮಾಡಿಲ್ಲ ಅಂತಂದರೆ ಪೀರಿಯಡ್ ಇತ್ತಲ್ಲ, ಹಂಗಾಗಿ ಶೇರ್ ಮಾಡಿಲ್ಲ. ಇನ್ನು ನಾಳೆ ಹಬ್ಬ, ನಾಳೆನೂ ನನಗೆ ಮಾಡಲಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ವರ್ಕೌಟ್ ಮಾಡಿದ್ರೆ ಖಂಡಿತ ನಾನು ನಿಮ್ಗೆ ಶೇರ್ ಮಾಡ್ತೀನಿ.
ಸಂಜೆ 6:30 7 ಗಂಟೆ ಆಗ್ತಾ ಇದೆ. ಇನ್ನು ಫೈನಲಿ ರವೆ ಉಂಡೆ ಕೂಡ ರೆಡಿ ಮಾಡಿದೆ. ಸೊ ಇನ್ನು ಹಬ್ಬದ ಬ್ಲಾಗ್ನ ನಾಳಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.